ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ನಾವು ಒಂದು ಡಿನ್ನರ್ ಪ್ಲ್ಯಾನ್ ಮಾಡಿ ನಾವು ಹೋಗ್ತಾ ಇರೋದು ಕಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ. ಇದು ಹೆಬ್ರಿಯಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ನೋಡೋಕ್ಕೆ ತೊಟ್ಟಿ ಮನೆ ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಈ ರೆಸ್ಟೋರೆಂಟ್ ನಿಮಗೆ ಒಂದು ಮನೆ ಫೀಲಿಂಗ್ ಕೊಡೋದಂತೂ ಗ್ಯಾರಂಟಿ. ಒಳಗೆ ಹೋಗ್ತಾನೆ ಫ್ರಂಟಲ್ಲೇ ಬಾರ್ ಕೌಂಟರ್ ನೋಡಿ ಫ್ಯಾಮಿಲಿ ಡಿನ್ನರ್ ಪ್ಲ್ಯಾನ್ ಮಾಡ್ಬೋದಾ ಅನ್ನೋರಿಗೆ ಎಸ್, ಇದು ಪಕ್ಕಾ ಫ್ಯಾಮಿಲಿ ರೆಸ್ಟೋರೆಂಟ್. ಇನ್ನು ಪ್ರೈವೇಟ್ ಹಾರ್ಟ್, AC, ನಾನ್ AC ಸೆಕ್ಷನ್ ಕೂಡ ಇದೆ. ಇನ್ನು ನಾವು ಫುಡ್ ಆರ್ಡರ್ ಮಾಡೋಣ ಅಂತ ಒಂದು ಪ್ರೈವೇಟ್ ಹಟ್ಗೆ ಬಂದು ಕುತ್ಕೊಂಡ್ವಿ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ಮಸ್ತಾಗಿದೆ. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಊಟನ ಕೂಡ ಮಾಡ್ಬೋದು. ಇಲ್ಲಿ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಫ್ರೆಶ್ ಲೆಮನ್ ಸೋಡಾ. ಅದಾದ ನಂತರ ಮೈ ಫೇವ್ರೆಟ್ ಸೂಪ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಅದರಲ್ಲೂ ಚಿಕನ್ ಮ್ಯಾಂಚೋ ಮೈ ಫೇವ್ರೆಟ್. ಇದನ್ನು ಫಸ್ಟು ಸುಕ್ಕು ಟ್ರೈ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟು ನಾನು ಕೂಡ ಟ್ರೈ ಮಾಡಿದೆ, ನನಗೂ ಇಷ್ಟ ಆಯಿತು. ಸೆಕೆಂಡ್ ನಾವು ಟ್ರೈ ಮಾಡಿದ್ದು ಅಂಜಲ್ ರವಾ ಫ್ರೈ. ವಾವ್, ಮೈ ಫೇವ್ರೆಟ್. ಅಂಜಲ್ ಫಿಶನ್ನು ನೀಟಾಗಿ ಕ್ರಿಸ್ಪಿಯಾಗಿ ನನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ರು. ನಾನಂತೂ ಟ್ರೈ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇದಕ್ಕಂತೂ ನಾನು 10/10 ಕೊಡ್ತೀನಿ. ಇನ್ನೊಂದು ಸತಿ ಹೋದಾಗ ನಾನು ಮತ್ತೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಾವು ಟ್ರೈ ಮಾಡಿರೋದು ಕ್ರಿಸ್ಪಿ ಚಿಕನ್. ಇದು ಕೂಡ ಸ್ಪೈಸಿಯಾಗಿ ಸ್ವೀಟಾಗಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಸುಕ್ಕು ಅವ್ರಿಗೆ ಸ್ಪೈಸಿ ಆ್ಯಂಡ್ ಸ್ವೀಟ್ ಎರಡು ಮಿಕ್ಸ್ ಇದ್ದರೆ ಇಷ್ಟ ಆಗಲ್ಲ, ಬಟ್ ಇದನ್ನು ತಿಂದು ಅವರು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರು. ದೆನ್ ಫೈನಲಿ ನಾವು ಟ್ರೈ ಮಾಡಿದ್ದು ಬಿರಿಯಾನಿ. ಲೈಟಾಗಿ ಮೈಲ್ಡಾಗಿ ಚೆನ್ನಾಗಿತ್ತು. ನನಗಂತೂ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಚಿಕನ್ ಬಿರಿಯಾನಿ ಮೈ ಫೇವ್ರೆಟ್. ಇದು ಕೂಡ ಸಖತ್ತಾಗಿತ್ತು. ಆ್ಯಂಡ್ ಇದನ್ನೆಲ್ಲ ತಿಂದು ನಮ್ಮ ಊಟ ನಾವು ಮುಗಿಸಿದ್ವಿ. ಆ್ಯಂಡ್ ನೀವು ಇಲ್ಲಿ ಕಿಚನ್ ನೋಡ್ತಾ ಇರ್ಬೋದು, ತುಂಬ ಹೈಜೀನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೂ ಯಾಕೆ ತಡ, ನಿಮ್ಮ ಈ ವೀಕೆಂಡ್ನ ಫ್ಯಾಮಿಲಿ ಜೊತೆ ಕಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.